ಇವತ್ತಿನ ಈ ಒಂದು ಅದ್ಭುತವಾದ ಟ್ರಿಪ್ಪಿಗೆ ಗೈಡ್ ಮತ್ತು ಹೋಸ್ಟ್ ಆಗ್ತಾ ಇರೋದು ಅಕ್ಷತಾ ಅವರು. ನಮ್ಮ ಅತ್ತೆಯವರ ತವ್ರ ಮನೆ ಇದು. ಸೊ ಅವರೆಲ್ಲ ಅಣ್ಣ ತಮ್ಮಂದರು ಈ ಥರ ಗದ್ದೆಯಲ್ಲಿ ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಸೊ ನಮ್ಮ ಅತ್ತೆ ಅವ್ರದ್ದು ಮನೆ ಇದೆ, ಹೊಸದುರ್ಗ ಕೋಟೆಯಲ್ಲಿದೆ ಅವ್ರ ಮನೆ. ಫೈರ್ ಕ್ಯಾಂಪ್ ಅಲ್ಲ, ದೇವುಗಳ ಕ್ಯಾಂಪ್ ಥರ ಕಾಣಿಸ್ತಾ ಇದೆ ನೋಡು. ನಮಸ್ಕಾರ ಎಲ್ಲರಿಗೂ, ಆಯುಷ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿ ಆಯುಷ. ವೆಲ್ಕಮ್ ಟು ಅನದರ್ ನ್ಯೂ ವ್ಲಾಗ್. ಯಾರಿಗೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ವೀಡಿಯೋಸ್ನ ನೋಡಿ. ಇವತ್ತು ಒಂದು ಹೊಸ ಒಂದು ವಿಡಿಯೋನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಇದು ವಿಡಿಯೋ ನಂಗೆ ತುಂಬ ಇಷ್ಟ. ಆ್ಯಕ್ಚುಲಿ ತುಂಬ ದಿವಸದಿಂದ ನಾನು ನನ್ನ ಗ್ಯಾಲರಿಯಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೆ ಅಪ್ಲೋಡ್ ಮಾಡೋಣ ಅಂತ. ಅದಕ್ಕೆ ಸರಿಯಾಗಿ ಸಮಯ ಸಂದರ್ಭ ಬಂದಿಲ್ಲ. ಸೊ ಹಾಗಾಗಿ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಇವತ್ತು ನಾನು ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಬಂದಿದೆ ಅಂತ ಅಂದರೆ ಸಮ್ವೇರ್ ಯು ಆರ್ ಅಟ್ಯಾಚ್ಡ್ ಟು ದಿಸ್ ಮೆಮೊರೀಸ್. ಅಂದರೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ವಿಡಿಯೋ ಇದು. ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ ಎದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗೇ ಇರುತ್ತೆ. ಸೊ ಇವಾಗ ಸದ್ಯಕ್ಕೆ ಸಮ್ಮರ್ ಎಲ್ಲ ಕೂಡ ಸ್ಟಾರ್ಟ್ ಆಗೋಗಿದೆ. ಸಮ್ಮರ್ ಬಂತು, ಬೇಸಿಗೆ ರಜೆಯಲ್ಲಿ ನಾವೆಲ್ಲ ಏನು ಮಾಡ್ತಿದ್ವಿ ಎಲ್ಲ ನೆನಪಿಸ್ಕೊಳ್ಳೋ ಒಂದು ಸುಂದರವಾದ ಕ್ಷಣಗಳು ಈ ವಿಡಿಯೋಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಯಾವುದೇ ಪಾರ್ಟ್ನ ಸ್ಕಿಪ್ ಮಾಡಬೇಡಿ. ಸೊ ಯೂಶ್ವಲಿ ನಾವು 90s ಕಿಡ್ಸು ಏನು ಮಾಡ್ತಾಯಿದ್ವಿ, ಸಮ್ಮರ್ ಹಾಲಿಡೇಸ್ ಬಂದ ತಕ್ಷಣವೇ ನಾವು ಅಜ್ಜಿ ಮನೆಗಳಿಗೆಲ್ಲ ಹೋಗ್ತಾಯಿದ್ವಿ, ಮಾಮನ ಮನೆಗೆಲ್ಲ ಹೋಗ್ತಾಯಿದ್ವಿ. ಇಲ್ಲಾಂದರೆ ನಮ್ಮದೇ ಒಂದು ಊರಲ್ಲಾಗಲಿ ತುಂಬ ಒಂದು ಒಳ್ಳೆ ವಾತಾವರಣದಲ್ಲಿ ನಾವು ನಮ್ಮ ಸಮ್ಮರ್ ವೆಕೇಷನ್ಸ್ನ ಸ್ಪೆಂಡ್ ಮಾಡ್ತಾಯಿದ್ವಿ. ಸೊ ಅದು ಆ ಒಂದು ಸಿಹಿ ಮೆಮೊರೀಸ್ ಎಲ್ಲ ಕಂಪ್ಲೀಟ್ ನಾನು ಈ ವಿಡಿಯೋಲಿ ಹಂಚ್ಕೋತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಾನು ಕ್ಯಾಪ್ಚರ್ ಮಾಡಿದ್ದು ಹೊಸದುರ್ಗಲ್ಲಿ, ಯಾದಗಿರಿ ಡಿಸ್ಟಿಕ್ ಹತ್ತಿರದಲ್ಲಿ ಬರುತ್ತೆ ಹೊಸದುರ್ಗ ಅಂಥೇಳಿ. ಇದು ಒಂದು ಚಿಕ್ಕ ವಿಲೇಜ್ ಆಯಿತಾ. ಸೊ ಇದು ಬಂದು ನನ್ನ ಊರಲ್ಲ, ನನ್ನ ಅಜ್ಜಿ ಊರಲ್ಲ, ನನ್ನ ಅತ್ತೆಯ ತವ್ರ ಮನೆ ಆಗಿರುತ್ತೆ. ನನ್ನ ಅತ್ತೆ ತವ್ರ ಮನೆ ಇದು. ನಾನು ಫಾರ್ ದ ಫಸ್ಟ್ ಟೈಮ್ ಇಲ್ಲಿಗೆ ಬಂದ ತಕ್ಷಣ ಎಲ್ಲ ಕೂಡ ಮರೆತುಬಿಟ್ಟೆ. ಅಷ್ಟು ಸುಂದರವಾದಂತಹ ಜಾಗ ಇದು. ಸೊ ಅಷ್ಟು ಸುಂದರ ಅನ್ನಲಿಕ್ಕೆ ಏನೆಲ್ಲ ಇದೆ ಇಲ್ಲಿ ಈ ಊರಲ್ಲಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಅದಕ್ಕೆ ನೀವು ವಿಡಿಯೋ ಕೊನೆ ತನಕ ನೋಡಬೇಕಾಗತ್ತೆ. ಇದೊಂದು ಪುಟ್ಟ ಗ್ಲಿಮ್ಸ್ ಅಲ್ಲ. ಸೊ ಇಲ್ಲಿ ಹುಟ್ಟಿ ಬೆಳೆಯೋ ಮಕ್ಕಳು ಎಷ್ಟು ಪುಣ್ಯ ಮಾಡಿರ್ತಾರೆ ಅಲ್ವಾ. ಸೊ ಎಲ್ಲ ಕೂಡ ನ್ಯಾಚುರಲಾಗಿ ಅವ್ರಿಗೆ ಸಿಗ್ತಾ ಇರುತ್ತೆ. ಅದನ್ನು ಎಂಜಾಯ್ ಮಾಡ್ಕೊತಾನೆ ಅವರು ಆ ಒಂದು ಪರಿಸರದಲ್ಲಿ ಬೆಳೀತಾರಲ್ಲ, ಅದು ತುಂಬ ಒಳ್ಳೆ ಗಿಫ್ಟ್, ಗಾಡ್ ಗಿಫ್ಟ್ ಅಂತ ಅನಿಸುತ್ತೆ. ನಾವು ಕೂಡ ಅಷ್ಟೇ, ನಮ್ಮ ಬಾಲ್ಯದಲ್ಲಿ ಚೈಲ್ಡ್ಹುಡ್ಡಲ್ಲಿ ಇದೇ ಥರ ನಾವು ಸ್ಪೆಂಡ್ ಮಾಡಿದ್ದು ನಮ್ಮ ಎಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ಆಗಿರ್ಬೋದು, ಸಮ್ಮರ್ ವೆಕೇಷನ್ಸ್ ಆಗಿರ್ಬೋದು. ಸೊ ಇಲ್ಲಿ ನಮ್ಮ ಗಾಡಿ ಬರ್ತಾ ಇದೆ. ಪ್ರಾಪರ್ ವಿಲೇಜ್ ಹೊಸದುರ್ಗಲ್ಲಿ ಏನೆಲ್ಲ ಇದೆ ಅಂತ ತೋರಿಸ್ತೀನಿ. ಇಲ್ಲಿ ಇವಾಗ ನೋಡ್ತಿದ್ದೀರಲ್ಲ, ಇದೆಲ್ಲ ಕಂಪ್ಲೀಟಾಗಿ ಒಂದು ಮನೆ. ಅದು ಫಾರ್ಮ್ ಹೌಸ್ ಆ್ಯಕ್ಚುಲಿ. ಅಲ್ಲಿ ಒಂದು ಮನೆ ಇದೆ, ಇಲ್ಲಿ ಒಂದು ಮನೆ ಇದೆ, ಮತ್ತು ಆ ಕಾರ್ನರಲ್ಲಿ ಒಂದು ಮನೆ ಇದೆ. ಬ್ಯಾಕ್ ಸೈಡ್ ಕಾರ್ನರಲ್ಲಿ ಕೂಡ ಒಂದು ಮನೆ ಇದೆ. ಇದೆಲ್ಲ ಬ್ರದರ್ಸು ಆ ಥರ ಮನೆ ಕಟ್ಟಿಸ್ಕೊಂಡಿರೋದು. ಅವ್ರವ್ರ ಫಾರ್ಮಲ್ಲಿ ಅವರು ಇಂಡಿಪೆಂಡೆಂಟಾಗಿ ಇರ್ತಾ ಇದ್ದಾರೆ. ಅವ್ರಿಗೆ ಇಷ್ಟವಾದ ಪ್ರಾಣಿಗಳನ್ನೆಲ್ಲ ಸಾಕೊಂಡಿದ್ದಾರೆ. ನೋಡೋಕ್ಕೆ ಎಷ್ಟು ಸುಂದರವಾಗಿತ್ತು ಗೊತ್ತಾ. ಇಲ್ಲಿ ಹೋಮ್ ಟೂರ್ನ ಮಾಡಿದ್ದೀನಿ, ಆ ಕ್ಲಿಪ್ಪಿಂಗ್ಸ್ನ ತೋರಿಸ್ತೀನಿ ಬನ್ನಿ ನಿಮಗೆ. ಈ ಥರ ಜೋಲಿ ಆಗಿರ್ಬೋದು, ನಾವು ತುಂಬ ಇದರಲ್ಲಿ ಮಲ್ಕೊಂಡಿದ್ದೀವಿ. ಈ ಥರ ಟ್ರಂಕ್ ಅಂತಿದ್ವಿ, ಇದನ್ನು ತುಂಬ ಇತ್ತು ನಮ್ಮ ಮನೆಯಲ್ಲಿ ಕೂಡ ಮುಂಚೆ. ಇದು ಕಪಾಟ್ ಅಂತೀವಿ. ಕಪಾಟಲ್ಲಿ ಸಾಕಷ್ಟು ಸ್ಟೋರೇಜ್ನ ಇಡ್ತಾ ಇದ್ವಿ ನಾವು ಕೂಡ. ಆ ಕಪಾಟನ್ನ ಕೂಡ ನಾನಿಲ್ಲಿ ನೋಡಿದೆ. ಸೊ ಮನೆ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಬಟ್ ಓಲ್ಡ್ ಥಿಂಗ್ಸ್ ಏನಿದೆಯಲ್ಲ ಅದೆಲ್ಲ ರೀಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ. ಯಾವುದೂ ಕೂಡ ವೇಸ್ಟ್ ಮಾಡಿಲ್ಲ ಅವರು. ಮನೆಗಳೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಈ ಕಡೆ ಕಾರ್ನರಲ್ಲಿ ಒಂದು ಮನೆ ಇದೆ ಅಂತ ಹೇಳಿದ್ನಲ್ಲ, ಇದೇ ಮನೆ ಅದು. ಸೊ ಇಲ್ಲಿ ಕೂಡ ಇವ್ರ ಫಾರ್ಮ್ ಇದೆ. ಎಲ್ಲರ ಫಾರ್ಮಲ್ಲಿ ಅವ್ರವ್ರು ಇಲ್ಲಿ ಒಂದು ಮನೆ ಇದೆ ನೋಡಿ. ಸೊ ದಿಸ್ ಈಸ್ ಅ ಥರ್ಡ್ ಹೋಮ್. ಇನ್ನು 2 ಮನೆಗಳಿದೆ. ಅಂದರೆ ಇದು ವಿಲೇಜಿಗೆ ಟಚ್ ಆಗಲ್ಲ, ವಿಲೇಜ್ ಅಲ್ಲ, ಔಟ್ಸೈಡ್ ಆಫ್ ದ ಹೊಸದುರ್ಗ ವಿಲೇಜಲ್ಲಿ ಈ ಥರ ಮನೆಯಲ್ಲಿ ಇರೋದು. ಸೊ ಇದು ಕೂಡ ಒಂದು ಮನೆ ಹೌದು. ಇಲ್ಲಿ ನೋಡಿ ಬೆಕ್ಕು, ಎಷ್ಟು ಚೆನ್ನಾಗಿತ್ತು ಗೊತ್ತಾ ಪರ್ಯಾವರಣ, ಎಷ್ಟು ಬ್ಯೂಟಿಫುಲ್ ಆಗಿತ್ತು. ಅಲ್ಲಿರೋದೇ ಒಂದು ಪುಣ್ಯ ಅಂತ ಅನ್ಸುತ್ತೆ. ಒಂದಷ್ಟು ಪ್ರಾಬ್ಲಮ್ಸ್ ಅಂತ ಇರುತ್ತೆ ಅವ್ರದ್ದೇ ಆದಂತಹ. ಹಾವು ಚೋಳುಗಳು ಬರೋದು, ಸೊಳ್ಳೆಗಳ ಕಾಟ, ಹುಳಗಳು,
ಸೊ ಈ ಥರ ಅವ್ರಿಗೂ ಒಂದಿಷ್ಟು ಪ್ರಾಬ್ಲಮ್ಸ್ ಅಂತ ಇರುತ್ತೆ, ಆದರೂ ಕೂಡ ಸೊ ಅವ್ರ ಪುಣ್ಯ ಎಲ್ರಿಗೂ ಸಿಗಲ್ಲ. ಸೊ ಅದು ಬೇರೆ ಇತ್ತೀಚೆಗೆ ಈ ಹಳ್ಳಿ ಜೀವನ ಎಲ್ಲ ನೋಡೋದೇ ತುಂಬ ಕಡಿಮೆ ಆಗೋಗಿದೆ. ಮಕ್ಕಳಿಗಂತೂ ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ. ನ್ಯಾಚುರಲ್ ವಾಟರಲ್ಲಿ ಆಟ ಆಡೋದು ಸಹ ಅವ್ರಿಗೆ ಗೊತ್ತಿಲ್ಲ. ನಾವು ಚಿಕ್ಕ ಪುಟ್ಟ ಪಾಂಡ್ಸಲ್ಲೆಲ್ಲ ಆಟ ಆಡ್ತಿದ್ವಿ ಸಮ್ಮರ್ ವೆಕೇಷನ್ಸಲ್ಲಿ. ಇವಾಗ ಮಕ್ಕಳಿಗೆ ಅದು ಸಹ ಗೊತ್ತಿಲ್ಲ ಪಾಪ. ಇದೆಲ್ಲ ನೋಡಿದ್ರೆ ಮಕ್ಕಳು ತುಂಬ ಲಕ್ಕಿ ಅಂತ ಅನಿಸುತ್ತೆ ಇಲ್ಲಿರೋ ಮಕ್ಕಳು. ಸೊ ನಾವೆಲ್ಲರೂ ಇವಾಗ ರೆಡಿಯಾಗಿ ವಿಲೇಜಿಗೆ ಹೋಗ್ತಾ ಇದ್ದೇವೆ. ಪ್ರಾಪರ್ ವಿಲೇಜಲ್ಲಿ, ಒಂದೂರ್ಗ್ ವಿಲೇಜಲ್ಲಿ ಏನೆಲ್ಲ ಇದೆ ಅಂತ ಹೇಳಿಬಿಟ್ಟು ಅಲ್ಲಿ ಕೂಡ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ. ದಟ್ ಈಸ್ ಮೈ ಫೇವ್ರೆಟ್ ಪಾರ್ಟ್ ಆಫ್ ದಿಸ್ ವಿಡಿಯೋ. ವಿಲೇಜಲ್ಲಿ ಒಂದೂರ್ಗ್ ಪ್ರಾಪರ್ ವಿಲೇಜಲ್ಲಿ ಏನೆಲ್ಲ ಇದೆ ಅಂತ ಹೇಳಿಬಿಟ್ಟು. ಸೊ ನನ್ನ ಅತ್ತೆ ಹುಟ್ಟಿರೋ ಮನೆ, ಆಡಿರೋ ಜಾಗ ಎಲ್ಲ ಕೂಡ ಇದೇ ವಿಡಿಯೋಲ್ಲಿ ತೋರಿಸ್ತೀನಿ. ಹೊರಗಡೆ ವಿಲೇಜ್ ಹೊರಗಡೆಯಿಂದ ಒಂದೂರ್ಗೆ ರೀಚ್ ಆಗೋ ತನಕನೂ ಹಚ್ಚ ಹಸಿರೇ ಇದೆ, ತುಂಬ ಚೆನ್ನಾಗಿದೆ. ಸೊ ಒಂದೂರ್ಗಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ ಇಲ್ಲಿ ನೀವು ಕೋಟೆನ ನೋಡ್ಬೋದು. ತುಂಬ ದೊಡ್ಡ ಅದ್ಭುತವಾದ ಕೋಟೆ. ಸೊ ಊರಿನ ಸುತ್ತ ಕೋಟೆ ಇದೆ ಅಲ್ಲಿ ಒಂದು ಸಣ್ಣ ಪ್ಲೇಸಲ್ಲಿ. ಸೊ ಆ ಕೋಟೆ ನೋಡೋಕ್ಕೆ ತುಂಬ ಖುಷಿ ಆಯಿತು ನನಗೆ. ಲೈಫಲ್ಲೇ ಫಸ್ಟ್ ಟೈಮ್ ಆ ಥರ ಕೋಟೆನ ನಾನು ನೋಡಿರೋದು. ನಿಮಗೂ ಕೂಡ ಹತ್ತಿರದಿಂದ ತೋರಿಸ್ತೀನಿ. ಆ ಕೋಟೆಯಲ್ಲೇ ನಮ್ಮ ಅತ್ತೆ ಮನೆ ಇರೋದು. ಕೋಟೆ ಒಳಗಡೆ ಎಸ್ಪೆಷಲಿ ಎಷ್ಟು ಖುಷಿ ಆಗುತ್ತೆ ಅದನ್ನು ನೋಡಿದ್ರೆ ಗೊತ್ತಾ. ಸೊ ಅದೆಲ್ಲ ನಾನು ಇದೇ ವಿಡಿಯೋಲ್ಲಿ ತೋರಿಸ್ತೀನಿ. ಸೊ ನಾನು ಹುಟ್ಟೂರು ಹಂಪಿ. ಸೊ ಸ್ಮಾರಕಗಳೆಲ್ಲ ನಾನು ಸುಮಾರು ನೋಡಿದ್ದೀನಿ, ಆದರೆ ಕೋಟೆ ನಾನು ಯಾವತ್ತೂ ನೋಡಿಲ್ಲ. ಈ ಥರ ಒಂದು ವಿಶಾಲವಾದ ಕೋಟೆ ಅಂತೂ ನಾನು ಲೈಫಲ್ಲೇ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿರೋದು. ಸೊ ಹಾಗಾಗಿ ತುಂಬ ಖುಷಿ ಆಯಿತು ನೋಡಿ. ಸೊ ನಮ್ಮ ಅತ್ತೆ ತಂದೆ ಮತ್ತು ಅವ್ರ ತಂದೆ ಅವರು ಹೆಡ್ ಆಗಿದ್ರಂತೆ ಊರಲ್ಲಿ. ಸೊ ಈ ಹಾಸ್ಟೆಲ್ಲು, ಒಂದೂರ್ಗಲ್ಲಿರೋ ಹಾಸ್ಟೆಲ್ಲು ದಾನ ಮಾಡಿದ್ದಾರೆ ಅದೆಲ್ಲ ಜಾಗ ಮಕ್ಕಳಿಗಿರಲಿ ಅಂತ ಹೇಳಿಬಿಟ್ಟು. ಸೊ ಇವತ್ತಿಗೂ ಅದು ನಾವಲ್ಲಿ ನೋಡ್ಬೋದು. ಅವ್ರ ಹೆಸರು ಸಹ ಅಲ್ಲಿ ಹಾಕಿದ್ದಾರೆ. ಸೊ ಇಟ್ಸ್ ಅ ಸೋ ಪ್ರೌಡ್ ಮೂಮೆಂಟ್. ನಮ್ಮ ಅತ್ತೆಯವರು ನಮ್ಗೆ ಅದನ್ನು ನಿಲ್ಲಿಸಿ ತೋರಿಸಿದ್ರು, ಇದನ್ನು ನಾವು ಆಸ್ತಿಯನ್ನು ಅವ್ರಿಗೆ ದಾನ ಕೊಟ್ಟಿರೋದು ಅಂಥೇಳಿ. ಸೊ ಸಚ್ ಎ ಪ್ರೌಡ್ ಮೂಮೆಂಟ್. ಅವ್ರ ಜಾಗದಲ್ಲಿ ಒಂದಿಷ್ಟು ಮಕ್ಕಳು ಓದ್ತಾ ಇದ್ದಾರೆ, ವಾಸವಾಗಿದ್ದಾರೆ ಅಂತಂದರೆ ತುಂಬ ಒಳ್ಳೆಯದಲ್ವಾ. ಸೊ ಇಲ್ಲಿ ಇವಾಗ ನೀವು ನೋಡ್ತಿರೋದು ಸಮಾಧಿ, ತಾತನವ್ರ ಸಮಾಧಿ. ಅಲ್ಲಿ ಊರಲ್ಲಿ ಮಿಡಿಲಲ್ಲಿ ಇದೆ ಇದು. ಸೊ ಎಲ್ಲರೂ ಅಲ್ಲಿ ನಮಸ್ಕಾರ ಮಾಡ್ಕೊಂಡ್ವಿ. ಇವತ್ತಿಗೂ ಅಲ್ಲಿ ಪೂಜೆ ಮಾಡ್ತಾರೆ ಅವ್ರ ಸಮಾಧಿಗೆ. ಎಷ್ಟು ದೊಡ್ಡ ಬಿಲ್ಡಿಂಗ್ ಮಾಡಿದ್ದಾರೆ ನೋಡಿ ಅವ್ರ ಸಮಾಧಿಗೆ. ಸೊ ಇವರೆಲ್ಲ ಅಣ್ಣ ತಮ್ಮಂದ್ರ ಮನೆ ಇಲ್ಲಿ ಊರಲ್ಲಿ ಕೂಡ ಇದೆ, ಬಟ್ ಅದೆಲ್ಲ ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಬೇಕನ್ಸುತ್ತೆ. ಎಲ್ಲ ಕೂಡ ಬಿದ್ದೋಗಿದೆ. ಟ್ರೆಡಿಷ್ನಲ್ ಹೌಸಸ್ಸು ತುಂಬಾ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿರ್ತೀನಿ ನೋಡಿ. ಈ ಥರ ಕಟ್ಟಿಗೆಯಿಂದ ಮೊದಲು ಮನೆಗಳೆಲ್ಲ ಮಾಡ್ತಿದ್ರು. ಈ ಥರ ಪುಟ್ಟ ಪುಟ್ಟ ಶೆಲ್ಫ್ಸ್ ಇದೆ, ಪುಟ್ಟ ಪುಟ್ಟ ಕಿಟಕಿಗಳಿದೆ. ಸೊ ಕಟ್ಟಿಗೆಗಳಿದೆ, ಇದೆಲ್ಲ ಬಿದ್ದೋಗಿದೆ ಆ್ಯಕ್ಚುಲಿ. ಅಂದರೆ ದೇವ್ರ ಮನೆಯಲ್ಲಿ ಇನ್ನೂ ದೇವರಿದೆ, ಪೂಜೆ ಮಾಡ್ತಾರೆ ಅಂತ ಹೇಳಿದರು. ಸೊ ಹಾಗಾಗಿ ಅದನ್ನು ಕೂಡ ನೋಡೋಣ ಅಂಥೇಳಿ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ರೀಸೆಂಟ್ಲಿನೇ ದೇವ್ರನ್ನೆಲ್ಲ ಶಿಫ್ಟ್ ಮಾಡ್ಕೊಂಡಿದ್ದಾರಂತೆ. ಸೊ ದೇವ್ರ ಕೋಣೆ ಇದು ಆ್ಯಕ್ಚುಲಿ ಬಂದು ಇಲ್ಲಿ ದೇವರಿತ್ತು, ರೀಸೆಂಟ್ಲಿನೇ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿವರೆಗೂ ಇಲ್ಲೇ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು ಅಂತ ಹೇಳಿದ್ರು. ಮುಂಚೆ ಎಲ್ಲ ಇದೇ ಥರ ಇರ್ತಾಯಿತ್ತು. ನಂಗೆ ಚೆನ್ನಾಗಿ ನೆನಪಿದೆ, ನಮ್ಮ ಮನೆಗಳೆಲ್ಲ ಕೂಡ ಇದೇ ಥರ ಇತ್ತು. ಸೊ ದೇವರಿದೆ ಅಂಥೇಳಿ ಮೇಲೆ ಶೀಟ್ಸ್ನ ಹಾಕಿದ್ದಾರೆ. ಸೊ ಇದೆಲ್ಲ ಪೂಜೆ ಮಾಡೋ ಪ್ಲೇಸ್ ಎಲ್ಲ ಇದು. ಸೊ ಈ ಥರ ಮನೆ ಇವಾಗ ಮಳೆಯಿಂದ ಎಲ್ಲ ಬಿದ್ದೋಗಿದೆ. ಪಕ್ಕದಲ್ಲೇ 3 ಮನೆ ಇದೆ, ಎಲ್ಲ ಕೂಡ ಇದೇ ಥರ ಆಗೋಗಿದೆ. ಬಟ್ ಆ ವುಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅನಿಸುತ್ತೆ. ಆ ಕಟ್ಟಿಗೆ ಎಲ್ಲ ಅದೇ ಹಾಗೆ ಇತ್ತು. ಸೊ ದಟ್ ವಾಸ್ ರಿಯಲಿ ಅಮೇಝಿಂಗ್. ಡೋರ್ಸ್ ಕೂಡ ಅಷ್ಟೇ, ವಿಂಡೋಸ್ ಕೂಡ ಅಷ್ಟೇ, ತುಂಬಾ ಸ್ಟ್ರಾಂಗ್ ಆಗಿದ್ವು. ಆ ಕ್ವಾಲಿಟಿ ಎಲ್ಲ ಇವಾಗ ಸಿಗೋದೇ ಇಲ್ಲ. ಎಲ್ಲ ವುಡ್ಡು ಜಾಯಿಂಟ್ ಹಾಕಿ ಪ್ಯಾಚ್ ಹಾಕಿನೇ ರೆಡಿ ಮಾಡ್ತಾರೆ. ಸೊ ಎಷ್ಟು ದುಡ್ಡು ಕೊಟ್ಟರು ಕೂಡ ಒಂದೇ ಇದರಿಂದ ಕಟ್ಟಿಗೆಯಿಂದ ಮಾಡೋದೇ ಇಲ್ಲ. ಸೊ ಇಲ್ಲಿ ಬಿಸಿ ನೀರು ಮಾಡೋದು, ಈ ಥರ ಚಿಕ್ಕ ಪುಟ್ಟ ಶೆಲ್ಫ್ಸ್ ಏನಾದರೂ ಇಡಲಿಕ್ಕೆ. ಸೊ ಈ ಥರ ಪುಟಾಣಿ ಕಿಟಕಿಗಳು ನಮ್ಮ ಮನೇಲಿ ಕೂಡ ಈ ಥರನೇ ಇತ್ತು. ಸೊ 2011-12 ಡೆಮಾಲಿಷ್ ಆಗಿಬಿಡ್ತು. ಹಂಪಿಯಲ್ಲಿತ್ತು ಇದೇ ಥರ ಮನೆ. ಸೊ ಇದನ್ನೆಲ್ಲ ನೋಡಿ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ತುಂಬ ರಿಫ್ರೆಶಿಂಗ್ ಆಗಿ ಅನಿಸ್ತಾ ಇತ್ತು. ಇಲ್ಲಿ ಮುಂದ್ಗಡೆ ಸ್ಟೇರ್ಸ್ ಇದೆ, ಮೆಟ್ಲಿದೆ ಹತ್ತು ಹೋಗೋಕೆ. ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಇದೆಲ್ಲ ಗಿಡಗಳು ಬೆಳೆದು ಈ ಥರ ಎಲ್ಲ ಕ್ಲೋಸ್ ಆಗೋಗಿದೆ. ಸೊ ಇದೇ ಹಾಸ್ಟೆಲ್ಲು, ಮತ್ತೆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹೋಗಬೇಕಾದ್ರೆ ತೊಗೊಂಡಿರೋದು. ಇಲ್ಲಿಂದ ನಮ್ಮ ಮತ್ತೆ ಹುಟ್ಟಿರೋ
ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನಂತಾರೆ ಅದನ್ನು, ಸೊ ಊರಲ್ಲಿ ಅದೆಲ್ಲ ನೋಡಿಕೊಂಡು ನಾವು ಇವಾಗ ಹೊರಟಿರೋದು ಕೋಟೆ ಕಡೆಗೆ. ಕೋಟೆ ಒಳಗಡೆನೆ ನಮ್ಮ ಅತ್ತೆ ಮನೆ ಇರೋದು, ನಮ್ಮ ಅತ್ತೆ ಹುಟ್ಟು ಬೆಳೆದಿರೋ ಒಂದು ಪುಟ್ಟ ಮನೆ ಇರೋದು. ಸೊ ಅದನ್ನು ನೋಡಬೇಕು ಅಂತ ಹೋಗ್ತಾ ಇದ್ದೀವಿ. ಸೊ ಕೋಟೆ ಬಗ್ಗೆನೂ ಒಂದು ಸುಂದರವಾದ ಕಥೆನ ಹೇಳಿದರು. ಸೊ ಅದನ್ನು ಕೇಳಿ ಇನ್ನೂ ವಿಸ್ಮಯ ಅನಿಸ್ಬಿಡ್ತು. ಸೊ ಅದೇನಂದರೆ, ರಾಜರ ಕಾಲದಲ್ಲಿ ಶತ್ರುಗಳು ತುಂಬ ದಾಳಿ ಮಾಡ್ತಾಯಿದ್ರಲ್ಲ ರಾಜರಿಗೆ. ಸೊ ರಾಜರು ಎಲ್ಲಾದರೂ ನೆಮ್ಮದಿಯಾಗಿ ಇರಬೇಕು ಅಂತ ಅಂದಾಗ ಸೊ ಅಲ್ಲಿ ಕೋಟೆ ನಿರ್ಮಾಣವನ್ನು ಮಾಡ್ಕೊಂಡಿದ್ರು ಅಂತ ಹೇಳ್ತಾರೆ ಒಂದುರ್ಗಲ್ಲಿ. ಸೊ ಇಲ್ಲಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಕೋಟೆ ಎಂಟ್ರೆನ್ಸ್, ಆ್ಯಕ್ಚುಲಿ ಜಸ್ಟ್ ಎಂಟ್ರೆನ್ಸು. ಇದ್ರ ಒಳಗಡೆ ಮತ್ತೊಂದು ದೊಡ್ಡ ವಿಶಾಲವಾದ ಕೋಟೆ ಇದೆ, ಬನ್ನಿ ತೋರಿಸ್ತೀನಿ. ಸೊ ಎಂಟ್ರೆನ್ಸ್ ಆದ ತಕ್ಷಣವೇ ಅದು ಜಸ್ಟ್ ಲೈಕ್ ಕಾಂಪೌಂಡ್ ಇರೋದು ಕೋಟೆ, ಕಂಪ್ಲೀಟ್ ಕೋಟೆ ಅಲ್ಲ. ಸೊ ಹೇಗಂದರೆ ಶತ್ರುಗಳು ದಾಳಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ಕೋಟೆ ಕಟ್ಟಿಸ್ತಾರೆ. ಕೋಟೆ ಹೊರಭಾಗದಲ್ಲಿ ಸುತ್ತಲೂ ಒಂದು ದೊಡ್ಡ ಕೆರೆ ಇರುತ್ತೆ, ಯಾವಾಗಲೂ ನೀರು ತುಂಬಿರುತ್ತೆ. ಅದರಲ್ಲಿ ಸುಮಾರು ಮೊಸಳೆಗಳೇ ಇರುತ್ತಂತೆ. ಸೊ ಯಾಕಂದರೆ ಯಾರು ಆ ನೀರನ್ನ ದಾಟ್ಕೊಂಡು ಬರಬಾರ್ದು ರಾಜನ ಹತ್ರ ಅಂತ ಹೇಳಿಬಿಟ್ಟು. ಮತ್ತು ಅಲ್ಲಿ ಒಳಗಡೆ ಹೇಗೆ ಬರಬೇಕು ಅಂತ ದಾರಿ ಕೂಡ ಯಾರಿಗೂ ಗೊತ್ತಾಗಬಾರ್ದು ಅಂತ. ಸೊ ಇಲ್ಲಿವಾಗ ನೋಡ್ತಿದ್ರಲ್ಲ, ಇದೇ ತುಂಬ ದೊಡ್ಡ ವಿಶಾಲವಾದ ಕೋಟೆ. ಎಂಟ್ರೆನ್ಸ್ ನೋಡ್ಬೋದು, ರಾಯಲ್ ಎಂಟ್ರೆನ್ಸ್ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿಬಿಟ್ಟು. ಸೊ ಕೋಟೆ ಇನ್ನೂವರೆಗೂ ಯಾವ ಥರ ಕಟ್ಸಿದ್ರೋ, ಲಾಕಿಂಗು ಅದು ಇದು ಎಲ್ಲ ಹಾಗೆ ಇದೆ, ಏನೋ ಒಂದಿಷ್ಟೂ ಹಾಳಾಗಿಲ್ಲ. ಸೊ ಈ ಕಡೆಯಿಂದ ಒಳಗೆ ಹೋಗಿ ಆ ಕಡೆಯಿಂದ ಹೊರಗೆ ಬರ್ಬೋದು. ನಮ್ಮೂರಲ್ಲಿ ಹಂಪಿಯಲ್ಲಿ ಎಲ್ಲ ಸ್ಮಾರಕಗಳಿಗೂ ಇದೇ ಥರ ಇರೋದು ಎಂಟ್ರೆನ್ಸು. ಸೊ ಹಾಗಾಗಿ ನನಗೊಂದು ಸ್ವಲ್ಪ ಐಡಿಯಾ ಇತ್ತು. ಸೊ ಅದು ನಾನು ಹಿಂಗೋಗಿ ಆ ಥರ ಹೊರಗೆ ಬಂದೆ. ಸೊ ನೋಡ್ತಿದ್ದೀರಲ್ಲ ಎಂಟ್ರೆನ್ಸು ಎಷ್ಟು ದೊಡ್ಡದಾಗಿದೆ ಅಂತ. ಮೇಲ್ಗಡೆ ಎಲ್ಲ ಲೈಕ್ ಫ್ಲೋರ್ಸ್ ಥರ ಮಾಡಿದ್ದಾರೆ. ಆ ಡೋರ್ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ, ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ದೊಡ್ಡದಾಗಿದೆ ನೋಡಿ. ಸೊ ತುಂಬ ವಿಶಾಲವಾದ ಕೋಟೆ. ಕೋಟೆ ಒಳಗಡೆ ಅಂತೂ ಇನ್ನೂ ಚೆನ್ನಾಗಿದೆ. ಸೊ ಆ ಹಳ್ಳಿಗೆ ಕಂಪೇರ್ ಮಾಡಿದರೆ ಈ ಕೋಟೆ ಒಳಗಡೆ ಎಷ್ಟು ಪಾಸಿಟಿವಿಟಿ ಇತ್ತು ಅಂದರೆ ಅಷ್ಟು ಪಾಸಿಟಿವಿಟಿ ಇತ್ತು. ಆ ಹಳ್ಳಿ ಲೈಫ್ಗಿಂತರೂ ಈ ಕೋಟೆ ಒಳಗಡೆ ಒಂದಿಷ್ಟು ಫ್ಯಾಮಿಲೀಸು, ಒಂದಿಷ್ಟು ಮನೆಗಳು ಮಾತ್ರ ಇತ್ತು. ಸೊ ದಟ್ ವಾಸ್ ರಿಯಲಿ ಅಮೇಝಿಂಗ್. ಅಲ್ಲಿ ನಮ್ಮ ಅತ್ತೆ ಮನೆ ಇತ್ತು, ಅಲ್ಲವರು ಹುಟ್ಟಿ ಬೆಳೆದಿದ್ದಾರೆ ಅಂದರೆ ಸಚ್ ಅ ಲವ್ಲಿ ಮೂಮೆಂಟ್ಸ್ ಅಲ್ವಾ. ಏನೋ ಒಂಥರ ಆ ಪಾಸಿಟಿವಿಟಿನೇ ಬೇರೆ ಇತ್ತು ಒಳಗಡೆ. ಅದು ಯಾಕೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಒಳಗಡೆ ಈ ಥರ ಎಂಟ್ರೆನ್ಸ್ ಆದಮೇಲೆ ಅಲ್ಲಿ ಟೆಂಪಲ್ ಇದೆ, ಪ್ರಾಣದೇವರ ದೇವಸ್ಥಾನ ಇದೆ, ಮುಖ್ಯ ಪ್ರಾಣದೇವರ ದೇವಸ್ಥಾನ ಇದೆ. ರಾಜನೇ ಪ್ರತಿಷ್ಠಾಪನೆ ಮಾಡಿಸಿರೋದು ಅಂತ ಹೇಳ್ತಾರೆ. ಇವತ್ತಿಗೂ ಅಲ್ಲಿ ಜಾತ್ರೆ, ಮಹೋತ್ಸವ, ಪೂಜೆ ಎಲ್ಲ ನಿತ್ಯ ಪೂಜೆ ನಡೆಯುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ಪುರಾತನ ಕಾಲದ ದೇವಸ್ಥಾನ ಇದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆ ಹನುಮಂತನ ದೇವಸ್ಥಾನ. ಸೊ ಇಲ್ಲಿ ಹೊರಾಂಗಣದಲ್ಲಿ ಒಂದಿಷ್ಟು ಫ್ಯಾಮ್ಲೀಸ್, ಒಂದಿಷ್ಟು ಮನೆಗಳು ಮಾತ್ರ ಇರೋದು ಕೋಟೆ ಒಳಗಡೆ. ಸೊ ದೇ ಆರ್ ದ ಒನ್ ಆಫ್ ದ ವೆರಿ ಲಕ್ಕಿಯೆಸ್ಟ್ ಪೀಪಲ್ಸ್ ಅಂತಲೇ ಹೇಳ್ಬೋದು. ಆ ಫ್ಯಾಮಿಲೀಸ್ ಅಲ್ಲಿ ಒಳಗಡೆ ಇರೋ ಒಂದಿಷ್ಟು ಮನೆಗಳು ಮಾತ್ರ, ಲೈಕ್ ಒಂದು 4 ಇಲ್ಲ 5 ಮನೆ ಮಾತ್ರ ಇರೋದು ಅಲ್ಲಿ. ಸೊ ಅಲ್ಲಿ ನಮ್ಮ ಅತ್ತೆ ಮನೆ ಒಂದು. ಸೊ ಸಚ್ ಅ ಲಕ್ಕಿ ಅಲ್ವಾ. ಇವತ್ತಿಗೂ ಆ ಮನೆ ಇದೆ. ಹೇಗಿದೆ ಅಂತ ಹೇಳಿ ಮುಂದೆ ವಿಡಿಯೋಲ್ಲಿ ನಾನು ತೋರಿಸ್ತೀನಿ. ಸೊ ಇಲ್ಲಿ ನೇರವಾಗಿ ಕಾಣಿಸ್ತಿದೆಯಲ್ಲ, ಸೆಕೆಂಡ್ ಹೌಸ್ ಲೈಕ್ ಮಿಡಿಲಲ್ಲಿದೆ ಅಲ್ಲ, ಸೊ ಅದೇ ಮನೆ. ಹತ್ತಿರದಿಂದ ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು ಬನ್ನಿ ಹೋಗೋಣ. ಸೊ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಮಾಡ್ತಾ ಸಂಜೆ ಆಗೋಯ್ತು. ಅಲ್ಲಿ ನೋಡಿ ಸ್ಟೆಪ್ಸ್ ಹೇಗಿದೆ ಕೋಟೆ ಹತ್ತಲಿಕ್ಕೆ. ಈ ಕಡೆ ಎಲ್ಲ ಹಸು ಎಲ್ಲ ಎತ್ತುಗಳನ್ನು ಕಟ್ಟಿದ್ದಾರೆ. ಸೊ ಅಲ್ಲೆಲ್ಲ ಮನೆ ಇರೋದು. ಸೊ ಇದೇ ಮನೆ ನಮ್ಮ ಅತ್ತೆದು, ಹುಟ್ಟಿ ಬೆಳೆದಿರೋ ಮನೆ. ಇದನ್ನು ಪಕ್ಕದ ಮನೆಯವರು ಎಲ್ಲ ಇಟ್ಟು ಲಾಕ್ ಮಾಡ್ಕೊಂಡಿದ್ದಾರೆ. ಬಟ್ ಪಕ್ಕದ ಮನೆ ಟೋರ್ನ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ ಇವಾಗ. ಸೊ ಇಲ್ಲಿ ಎಂಟ್ರೆನ್ಸ್ ಆದ ತಕ್ಷಣ ಅಲ್ಲೊಂದು ಕುಕಿಂಗ್ ಮಾಡೋ ಪ್ಲೇಸ್ ಇದೆ. ಈ ಕಡೆ ಹಾಲು, ಈ ಥರ ಸಜ್ಜೆ ಮೇಲೆ ಎಲ್ಲ ಸಾಮಾನು ಕೂಡ ಇಟ್ಟಿದ್ದಾರೆ. ಸೊ ಒಂದು ಪುಟಾಣಿ ಟಿ ವಿ, ಅಲ್ಲಿ ಕೂಡ ರೂಮಲ್ಲಿ ಕೂಡ ಸಜ್ಜೆ, ಬೆಡ್ಡು. ಸೊ ಕಿಟಕಿಯಲ್ಲಿ ಯಾವಾಗಲೂ ಈ ಥರ ಸ್ಪೇಸ್ ಇರ್ತಾಯಿತ್ತು. ಅಲ್ಲಿ ನಾವು ಚಿಕ್ಕವರಿದ್ದಾಗ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ಕೂತ್ಕೊಂಡು. ಸೊ ಇದೆಲ್ಲ ರೀಸೆಂಟ್ಲಿನೇ ಅವರು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಾರಂತೆ ಮನೆ. ಆ ಮನೆಯೆಲ್ಲ ನೋಡಿ ತುಂಬ ಖುಷಿ ಆಯಿತು. ಪಕ್ಕದಲ್ಲಿ ನಮ್ಮ ಮನೆ ಯಾರೋ ನೇಬರ್ಸ್ ಒಬ್ಬರು ಎಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಸಾಮಾನು ಇಟ್ಕೊಂಡು ಬೀಗನ ಹಾಕ್ಕೊಂಡಿದ್ದಾರೆ. ಸೊ ಹಾಗಾಗಿ ನಮ್ಮ ಅತ್ತೆ ಮನೆಯನ್ನು ತೋರಿಸ್ಲಿಕ್ಕಾಗಿಲ್ಲ. ಬಟ್ ನಮ್ಮ ಅತ್ತೆ ತಾಯಿ ಇನ್ನೂ ಇದ್ದಾರೆ, ಅವ್ರ ಫ್ರೆಂಡು ಕೂಡ ಇದ್ದಾರಲ್ಲಿ. ಸೊ ಅವ್ರನ್ನ ಒಂದಿಷ್ಟು ಮಾತಾಡ್ಸಿದ್ವಿ ನಾವು. ಸೊ ಇವ್ರು ಎಲ್ಲರೂ ನಮ್ಮ ಅತ್ತೆಗೆ ಗೊತ್ತಿದ್ದವರೆ, ಎಲ್ಲ ಫ್ಯಾಮಿಲಿ ಮೆಂಬರ್ಸು, ಫ್ಯಾಮಿಲಿ ಫ್ರೆಂಡ್
ಫ್ರೆಂಡ್ಸು ನಮ್ಮ ಅತ್ತೆ ಅವ್ರಿಗೆ ಪಕ್ಕದ ಮನೆಯವರಲ್ವಾ, ಸೊ ಅವರೆಲ್ಲರೂ ಕೂಡ ಮಾತಾಡ್ಸಿದ್ರು. ಸೊ ಇಲ್ಲಿ ಈ ಥರ ಸೊ ಸ್ಪೆಷಲ್ ಬ್ರೀಡ್ಸ್ ಇದು ಮೇಕೆಗಳು, ಸೊ ಹಾಗಾಗಿ ಅದನ್ನು ಆ ಥರ ಮೇಂಟೈನ್ ಮಾಡಿದ್ದಾರೆ. ಸೊ ನೈಟು ಮತ್ತು ನಾವು ನಮ್ಮ ಅತ್ತೆ ಇನ್ನೊಬ್ಬ ಅಣ್ಣನ ಮನೆಗೆ ಬಂದಿದ್ದೀವಿ. ಸೊ ಅಲ್ಲಿ ಹೊರಗಡೆ ಈ ಕ್ಲಿಪ್ಪಿಂಗ್ಸ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿರೋದು. ಎಲ್ಲ ಆನಿಮಲ್ಸಿಗೆ ತುಂಬ ಸೇಫಾಗಿ ಅವರು ಈ ಥರ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಆನಿಮಲ್ಸು ಎಲ್ಲರ ಮನೇಲಿ ಕೂಡ ಒಂದಲ್ಲ ಒಂದು ಆನಿಮಲ್ಸು, ಎಲ್ಲ ಮೇಕೆ, ಹಸು ಎಲ್ಲ ಕೂಡ ಇತ್ತು. ಅವ್ರವ್ರ ಇಂಟ್ರೆಸ್ಟ್ಗೆ ತಕ್ಕ ಹಾಗೆ ಅವರು ಆನಿಮಲ್ನ ಚೂಸ್ ಮಾಡಿಕೊಂಡು ಸಾಕ್ತಾ ಇದ್ದಾರೆ. ಸೊ ಇಲ್ಲಿ ಮನೇಲಿ ಬೆಕ್ಕನ್ನ ನೋಡಿ ನಮ್ಮ ಪಾಪು ಟು ಕ್ಲೋಸ್, ಎಷ್ಟು ಕ್ಲೋಸ್ ಆಗಿದ್ದಾನೆ ಅಂದರೆ ಆ ಬೆಕ್ಕು ಹಿಂದೆ ಬರ್ತಾಯಿತ್ತು ಪಾಪುಗೆ, ನಾನು ಎತ್ಕೋ ಅಂಥೇಳಿ. ಅಷ್ಟು ಕಂಫರ್ಟಬಲ್ ಆಗಿತ್ತು ಆ ಬೆಕ್ಕು. ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಅವರಿಬ್ಬರು ಆಟಾಡ್ಕೊಂಡ್ರು. ಸೊ ಹೊರಗಡೆ ತುಂಬ ಚಳಿ ಇತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ತೊಗರಿ ಕಟ್ಟಿಗೆಯನ್ನು ಇಲ್ಲಿ ಅವಳು ನನ್ನ ಸಿಸ್ಟರ್ ಆಗಬೇಕು, ಸ್ವಲ್ಪ ಅದನ್ನೆಲ್ಲ ಸುಟ್ಟು ಫೈರ್ ಕ್ಯಾಂಪಿಂಗ್ ಮಾಡೋಣ ಬನ್ನಿ ಅಂತ ಹೇಳಿ ರಾತ್ರಿ 11-12 ಗಂಟೆ ಮಟ್ಟ ತೊಗರಿ ಕಟ್ಟಿಗೆಯನ್ನು ಸುಟ್ಕೋತಾ ಮಾತಾಡ್ಕೋತಾ ನಾವು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಸಚ್ ಅ ಲವ್ಲಿ ಮೂಮೆಂಟ್ಸ್ ಗೊತ್ತಾ, ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು ಆ ಒಂದು ಮೂಮೆಂಟ್ಸ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದಾಗ. ತೊಗರಿ ಕಟ್ಟಿಗೆಯನ್ನು ಸುಟ್ಟು ಅಲ್ಲಿ ನಾವು ಫೈರ್ ಕ್ಯಾಂಪಿಂಗ್ನ ಮಾಡಿದ್ವಿ. ಎಷ್ಟು ಚೆನ್ನಾಗಿ ಸುಡ್ತಾ ಇದೆ ಕಟ್ಟಿಗೆ, ತುಂಬ ಚಳಿ ಕೂಡ ಆಗ್ತಾಯಿಲ್ಲ. ಚಳಿ ಇತ್ತು ಆದರೆ ಚಳಿ ಆಗ್ತಾ ಇರಲಿಲ್ಲ, ಅಷ್ಟು ಒಳ್ಳೆ ಹೀಟ್ ಲಿಬ್ರೇಟ್ ಆಗ್ತಾಯಿತ್ತು ಆ ಕಟ್ಟಿಗೆಯಿಂದ. ಸೊ ಅಲ್ಲಿ ಒಂದು ತಾಸು ನಾವು ಅಲ್ಲಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಸೊ ಅವತ್ತಿನ ದಿನ ಕಂಪ್ಲೀಟಾಗಿ ನಾವು ಆ ಥರ ಸ್ಪೆಂಡ್ ಮಾಡಿದ್ವಿ. ಸೊ ನೆಕ್ಸ್ಟ್ ಡೇ ಕೂಡ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ಏನೆಲ್ಲ ನೋಡಿದ್ವಿ, ಹೇಗಿತ್ತು ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಕ್ಲಿಪ್ಪಿಂಗ್ಸ್ನ ಇವಾಗ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕ್ಯಾಪ್ಚರ್ ಮಾಡಿರೋ ಕ್ಲಿಪ್ಪಿಂಗ್ಸು. ಸೊ ಆಪೋಸಿಟ್ ಸನ್ರೈಸ್ ಆಗ್ತಾ ಇದೆ, ತುಂಬ ರಿಫ್ರೆಶಿಂಗ್ ಅನಿಸ್ತಾ ಇದೆ. ಮುಖಕ್ಕೆ ಬಿಸಿಲು ತಾಕಿದಾಗ, ಎಳೆ ಬಿಸಿಲು ತಾಕಿದಾಗ ಈ ಗದ್ದೆಯಲ್ಲಿ ರಿಫ್ರೆಶ್ಮೆಂಟ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಈ ಥರ ಇರಲಿಕ್ಕೆ ಎಷ್ಟು ಪುಣ್ಯ ಮಾಡಿರ್ತಾರಲ್ವ. ಸೊ ತುಂಬ ಸೆಲೆಕ್ಟೆಡ್ ಪೀಪಲ್ಸ್ ಮಾತ್ರ ಈ ಥರ ಲೈಫ್ ಸಿಗುತ್ತೆ ಅಂತ ಅನಿಸುತ್ತೆ. ಸೊ ಇಲ್ಲಿ ಮನೆ ಇದೆ ನೋಡಿ, ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಇದೇ ಮನೆ, ಇಲ್ಲೆಲ್ಲ ಹೊಲ ಇರೋದು. ಎಷ್ಟು ಚೆನ್ನಾಗಿರುತ್ತಲ್ವ ಈ ಥರ ಲೈಫು. ನಮ್ಮ ಅತ್ತೆಯವರ ತವ್ರ ಮನೆ ಇದು. ಸೊ ಅವರೆಲ್ಲ ಅಣ್ಣ ತಮ್ಮಂದರು ಈ ಥರ ಗದ್ದೆಯಲ್ಲಿ ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಸೊ ನಾವು ಒಂದು ಮನೆ ಮಾತ್ರ ಮಿಸ್ ಮಾಡಿದ್ವಿ. ಸೊ ಅದನ್ನು ನಾವು ಇವತ್ತು ಕವರ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಬಂದು ಇವ್ರ ಮನೆ ಕೂಡ ಒಂದು ನೋಡ್ಕೊಂಡ್ವಿ. ಸಚ್ ಅ ಬ್ಯೂಟಿಫುಲ್ ಲೊಕೇಶನ್ ಗೊತ್ತಾ, ಎಲ್ಲ ಪ್ರಾಣಿಗಳು ಇಲ್ಲಿತ್ತು, ಎಷ್ಟು ಪಾಸಿಟಿವಿಟಿ ಇತ್ತು ಇಲ್ಲಿ, ಎಷ್ಟು ಅಂದರೆ ಒಂಥರ ತುಂಬ ಪೀಸ್ಫುಲ್ ಆಗಿತ್ತು, ತುಂಬ ಬ್ಯೂಟಿಫುಲ್ ಲೊಕೇಶನ್ನು. ಈ ನಾಯಿ ಬಗ್ಗೆ ಅಂತೂ ಹೇಳಲೇಬೇಡಿ, ಎಷ್ಟು ಸರಿ ನೆನೆಸಿದ್ದೀನಿ ನಾನು ಇವನಿಗೆ ವಾಪಸ್ ಊರಿಗೆ ಬಂದಮೇಲೆ. ಅಂದರೆ ತುಂಬ ಹಾರ್ಟ್ಲಿ ವೆಲ್ಕಮ್ ಮಾಡ್ತಿದ್ದಾನೆ ಇವನೇ. ಬನ್ನಿ ಅಂತ ಹೇಳ್ದಂಗೆ, ನಮಸ್ಕಾರ, ಬನ್ನಿ ಅಂತ ಹೇಳೋ ಥರ ಅನಿಸ್ತಾ ಇತ್ತು ಇದನ್ನು ನೋಡ್ದಂಗೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತಾಯಿದ್ದೆ, ಬನ್ನಿ ಅಂತ. ಸೊ ಸಚ್ ಅ ಬ್ಯೂಟಿಫುಲ್ ಡಾಗ್. ನನಗಂತೂ ತುಂಬ ಇಷ್ಟ ಆಯಿತು ಈ ನಾಯಿ ನೋಡಲಿಕ್ಕೆ. ಸೊ ಇದಾದಮೇಲೆ ಪಾಪುಗಂತೂ ಲಿಮಿಟೇ ಇಲ್ಲ. ಸೊ ನನ್ನೆಯಿಂದನೂ ಸಿಕ್ಕಾಪಟ್ಟೆ ಮೇಕೆ ಮರಿಗಳನ್ನು ಎತ್ಕೊಂಡು ಓಡಾಡಿದ್ದು, ಅಲ್ಲಿಂದ ಇಲ್ಲಿಗೆ ಓಡಾಡಿದ್ದು. ಅದು ನನ್ನ ಹತ್ರ ಬರ್ತಾಯಿಲ್ಲ, ಎತ್ಕೊಡಿ ಅಂತ ಅಳೋದು. ಸೊ ಅವನಿಗೂ ಸಿಕ್ಕಾಪಟ್ಟೆ ತುಂಬ ಮೆಮೊರೀಸ್ ಮಾಡಿಕೊಂಡ ಅವನು ಕೂಡ ಅಲ್ಲಿ. ಸೊ ತುಂಬ ವಿಶಾಲವಾದ ಜಾಗ, ತುಂಬ ಚೆನ್ನಾಗಿತ್ತು ಈ ಲೊಕೇಶನ್ ಕೂಡ. ಸೊ ಮುಂಚೆ ಎಲ್ಲ ಹೇಗೆ ಸಮ್ಮರ್ಸಲ್ಲಿ ಎಕ್ಸ್ಪೆಷಲಿ ಅಂದರೆ ಮಂಚ ಹೊರಗಡೆ ಹಾಕಿಬಿಡೋದು, ಎಲ್ಲರೂ ಟೈಮ್ ಸ್ಪೆಂಡ್ ಮಾಡೋದು ಹೊರಗಡೆನೆ. ಸೊ ಅಲ್ಲಿ ಅಜ್ಜಿನ ನೋಡಿದೆ, ಮಂಚ ಹಾಕ್ಕೊಂಡು ಹೊರಗಡೆನೇ ಇದ್ದರು. ಸೊ ಸಡನ್ಲಿ ನಾವು ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ರಿಫ್ರೆಶ್ಮೆಂಟ್ ಆಗಿಬಿಡ್ತು. ನಮ್ಮ ಅಜ್ಜಿ ಕೂಡ ಅದೇ ಥರ ಹೊರಗಡೆ ಕಟ್ಟೆ ಮೇಲೆ ಯಾವಾಗಲೂ ಕೂಡ್ತಾಯಿದ್ರು, ಹೊರಗೆ ಇರ್ತಾಯಿದ್ರು. ಸೊ ನಮ್ಮ ಅಜ್ಜಿನೇ ನೋಡ್ದಂಗೆ ಆಯಿತು ಅವ್ರು ನೋಡಿದ್ರೆ. ಸೊ ಇದೆಲ್ಲ ಲೈಕ್ ಸ್ಟೋರೇಜ್ ಯೂನಿಟ್ ಮಾಡಿದ್ದಾರೆ, ಹಸುಗಳಿಗೆಲ್ಲ ಊಟ ಹಾಕೋ ಪ್ಲೇಸು, ಮತ್ತು ಆ ಕಡೆ ಎಲ್ಲ ಸ್ಟೋರೇಜ್ ಇದೆ. ಸೊ ಎಲ್ಲರಿಗೂ ಒಂದು ಪುಟಾಣಿ ಮನೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಕೋಳಿಗೆ ಒಂದು ಗೂಡು, ಮೇಕೆಗಳಿಗಿರ್ಲಿಕ್ಕೆ ಮನೆ, ಎಷ್ಟು ಚೆನ್ನಾಗಿತ್ತು ಈ ಪ್ಲೇಸ್ ಅಂತೂ.
ಬ್ಯಾಕ್ ಸೈಡ್ ಎಲ್ಲ ಹೊಲಗಳಿದೆ ಆ್ಯಸ್ ಯೂಶ್ವಲ್ ಎಲ್ಲ ಕಡೆ ಇದ್ದಂಗೆ. ಸೊ ಮರೆಯಲಾಗದಂತಹ ಮೆಮೊರೀಸ್ನ ಇಲ್ಲಿ ಕಣ್ಣಲ್ಲಿ ಕಟ್ಕೊಂಡ್ಬಿಟ್ಟಿದ್ದೀನಿ ನಾನಂತರೂ. ಅಲ್ಲಿ ಮೇಲೆ ನೋಡ್ತಿದ್ದೀರಲ್ಲ ಮಾವಿನ ಮರ, ಅದು ತುಂಬ ಮಾವಿನಕಾಯಿಗಳು ಬಿಡ್ತಾವಂತೆ. ಜಾಗನೇ ಇರಲ್ಲ, ಅಷ್ಟೊಂದು ಮಾವಿನಕಾಯಿಗಳು ಬಿಟ್ಕೋತಾವಂತ. ಆ ಮರ ಅಷ್ಟು ಹಳೇದು ಅಂತ ಕೂಡ ಹೇಳ್ತಾಯಿದ್ರು. ಸೊ ಅಷ್ಟೆಲ್ಲ ನೋಡೋಕೆ ಹೋದರೆ ಇವರು ಮಧ್ಯದಲ್ಲಿ ಬಂದು ಜಗಳ ಆಡ್ತಾಯಿದ್ರು. ಸೊ ಅವರು ಆಟ ಆಡೋದು ನೋಡಿ ನನಗೂ ಕೂಡ ತುಂಬ ಆಸೆ ಆಯಿತು, ಒಂದು ಮೇಕೆ ಮರಿನ ಎತ್ಕೋಬೇಕು ಅಂತ. ಸೊ ತುಂಬ ಕಷ್ಟಪಟ್ಟು ನಾನು ಒಂದು ಮೇಕೆ ಮರಿನ ಎತ್ಕೊಂಡೆ. ಸೊ ನಾಯಿ ಬೆಕ್ಕುಗಳು ಹೇಗೆ ಅಂದರೆ ಅವ್ರ ಮರಿಗಳಿಗೆ ಮುಟ್ಟಿದ್ರೆ ಹಿಂದೆ ಬಂದುಬಿಡುತ್ತವೆ, ಆದರೆ ಮೇಕೆ ಮರಿಗಳಾಗಲ್ಲ, ಮೊದಲೇ ಎತ್ಕೊಂಡೋಗಿ ಅಂತ ಹೇಳ್ತಿರ್ತವೆ ಅಂತ ಅನಿಸುತ್ತೆ. ಆದಷ್ಟು ಈ ಹಳ್ಳಿ ಜೀವನ, ಈ ಹಳ್ಳಿ ವಾತಾವರಣ ಬೆಳಿಬೇಕು, ಉಳಿಸ್ಬೇಕು ಅಂತ ಎಲ್ಲ ಜನತೆಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮತ್ತು ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಸಾಧ್ಯವಾದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್.